ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ಯಜಮಾನ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ಯಜಮಾನ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಕಡೆ ಝಾನ್ಸಿ ಮನೆ ಬಿಟ್ಟು ಹೋದ್ಮೇಲೆ ರಾಘು ಮನಸ್ಸು ಒಂಥರ ಆಗಿರುತ್ತೆ. ಆಗ ಪಲ್ಲವಿ ರಾಘುಗೆ ಅಜ್ಜಿಗೆ 10 ದಿನದಲ್ಲಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ, ಅದಿರಲಿ. ಅವಳು ಇವತ್ತು ಮನೆ ಬಿಟ್ಟು ಹೋಗಿರಲಿಲ್ಲ ಅಂದರೆ ಅನಿತಾ ಅವ್ರ ಮನೆ ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ನೋಡಿದ್ಯಾ ನೀನು ಅಂತ ಪಲ್ಲವಿ ರಾಘುಗೆ ಹೇಳ್ತಾ ಇರ್ತಾಳೆ. ಮಾತೆತ್ತಿದ್ರೆ ಮನೆಯವ್ರನ್ನ ಹೇಗೆ ಉಳಿಸ್ಕೊಳ್ಬೇಕು ಗೊತ್ತು ಅಂತಿದ್ದೆ, ಆದರೆ ನೀನು ಇವಾಗ ಏನು ಮಾಡಿದೆ? ಹೇಳ್ಬೇಕು ಅಂದರೆ ನಿನ್ನ ಜಾಗದಲ್ಲಿ ನಿಂತು ನಾನು ಅವಳನ್ನ ಓಡಿಸಿದ್ದೀನಿ. ಮನೆ ಮಗನಾಗಿ ಮಾಡಬೇಕಾಗಿರೋ ಕೆಲಸನ ನಾನು ನಿನ್ನ ಜಾಗದಲ್ಲಿ ನಿಂತು ನಾನು ಮಾಡಿದ್ದೀನಿ. ಆಗ ನೋಡಿದ್ರೆ ನಾನು ಮಾಡಿರೋ ಕೆಲಸಕ್ಕೆ ಸೂಪರ್ ಪಲ್ಲವಿ ಅನ್ಬೇಕು. ನೀನೇ ಅವಳನ್ನ ಕಲಿಸ್ಬೇಕಿತ್ತು, ಆದರೆ ಆ ಕೆಲಸನ ನಾನು ಮಾಡಿದ್ದೀನಿ. ನಾನು ಮಾಡಿರೋ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡ್ತೀಯ ಅಂದರೆ ಚೀತು ಅಂತ ಉಗಿತಾ ಇದೆಯಾ ಅಂತ ಹೇಳ್ತಾಳೆ ಪಲ್ಲವಿ ರಾಘುಗೆ. ಆಗ ರಾಘು ಪಲ್ಲವಿಗೆ ನೀನು ಹೇಳೋದು ಸರಿ ಪಲ್ಲವಿ, ಆದರೆ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ ಅಲ್ವಾ ಅಂದಾಗ ಪಲ್ಲವಿ ಆಗಲ್ಲ ಅಣ್ಣ ಅಂತಾಳೆ. ಆಗ ಅಜ್ಜಿ, ನೀವಿಬ್ಬರು ಜಗಳ ಆಡೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ? ನಮ್ಮ ಉದ್ದೇಶ ಅವಳನ್ನ ಆಚೆ ಹಾಕಬೇಕಾಗಿತ್ತು, ಆದರೆ ಮನೆ ಬಂದು ಹಿರಿಯರಿಗೆ ನೋವು ಕೊಡಬಾರ್ದಾಗಿತ್ತು ಅಂತಾಳೆ. ನಮ್ಮ ಉದ್ದೇಶ ಈಡೇರಿಕೆಗೆ ಬೇರೆ ದಾರಿಲೇ ಹೋಗಬೇಕಾಗಿತ್ತು. ಆಗಿದ್ದು ಆಗೋಯ್ತು, ಅದೇ ಇದನ್ನೇ ಇಟ್ಕೊಂಡು ಮಾತಾಡೋದು ಬೇಡ. ಇವಾಗ ಆಗಿದ್ದನ್ನು ಸರಿ ಮಾಡೋಕ್ಕಾಗಲ್ಲ, ಇವಾಗ ಮನಸ್ತಾಪ ಬೇಡ, ಸುಮ್ಮನಿರಿ ಅಂದಾಗ ರಾಘು, ಅದಲ್ಲ ಅಜ್ಜಿ, ಇವಾಗ ಸುಮ್ಮನಿರಿ ಅಂತ ಹೇಳಿದ್ನಲ್ಲ. ಪಲ್ಲವಿ ಈಗ ಮಾಡಿದ್ದೆ ತಪ್ಪು, ಹಾಗಂತ ಅವಳಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಈಗ ಆಗಿದ್ದನ್ನು ಮರೆತು ಸುಮ್ಮನೆ ಇರಿ ಅಂತ ಅಜ್ಜಿ ಹೇಳ್ತಾಳೆ. ಇಷ್ಟು ದಿನದಿಂದ ನೆಮ್ಮದಿ ಹಾಳಾಗಿತ್ತು, ಆದರೆ ಅವಳ ವಿಷಯದಿಂದ ಮತ್ತೆ ನೆಮ್ಮದಿ ಹಾಳಾಗೋದು ಬೇಡ, ಸುಮ್ಮನಿರಿ ಅಂತ ಹೇಳ್ತಾಳೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳ ವಿಷಯ ಈ ಮನೆಯಲ್ಲಿ ಬರೋದು ಬೇಡ ಅಂತ ಎಲ್ರಿಗೂ ಅಜ್ಜಿ ಹೇಳ್ತಾಳೆ. ಝಾನ್ಸಿ ಅವ್ರ ತಾತಂಗೆ ರಾಘು ಅವ್ರ ಮನೆಯವರೆಲ್ಲ ಕೇಳಿದ್ದು ಶಾಕ್ ಆಗಿ ಮನೆಗೆ ಬರ್ತಾನೆ. ಝಾನ್ಸಿನ ನೋಡಿದ್ರೆ ಅವಳು ಅಲ್ಲಿ ಆರಾಮಾಗಿದ್ದಾಳ. ಅವನ್ನೆಲ್ಲ ನೋಡಿ ಖುಷಿ ಪಟ್ಲ. ಯಾಕೆ ಮಾವ ಏನು ಮಾತಾಡ್ತಾ ಇಲ್ಲ? ಅಲ್ಲ ತುಳಸಿ, ನಾನು ಇಷ್ಟೆಲ್ಲ ಕೇಳ್ತಾ ಇದ್ರು ಯಾಕೆ ಮಾವ ಏನು ಮಾತಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ತುಳಸಿ ನಾಗರಾಜ್ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಮಲ್ಲಿ ನೀರು ತಗೊಂಡು ಬಾ ತಾತಂಗೆ ಅಂತ ಹೇಳ್ತಾಳೆ. ಝಾನ್ಸಿ ಅವ್ರ ತಾತ ರಾಘು ಮನೆಯವ್ರನ್ನೆಲ್ಲ ಪಲ್ಲವಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಶಾಕ್ ಆಗಿರ್ತಾನೆ. ಅದನ್ನ ನೆನೆಸ್ಕೊಂಡು ಅದೇ ಧ್ಯಾನದಲ್ಲಿ ಕೂತಿರ್ತಾನೆ. ಆಗ ತುಳಸಿ, ಏನಾದರೂ ಮಾತಾಡಿಯಪ್ಪ, ಅವ್ರು ಯಾರೋ ಏನೋ ಅಂದರು ಅಂತ ಅದನ್ನೇ ನೆನೆಸ್ಕೊಂಡು ನೀವು ಬೇಜಾರಲ್ಲಿ ಕೂತಿದ್ದೀರಾ. ನೀವು ಇಷ್ಟೊಂದು ಟೆನ್ಷನ್ ಆಗಿದ್ರೆ ನಮಗೆ ಗಾಬರಿ ಆಗುತ್ತೆ ಗೊತ್ತಾಪ್ಪ, ಏನಾದರೂ ಮಾತಾಡಿಯಪ್ಪ ಅಂತ ತುಳಸಿ ಹೇಳ್ತಾ ಇರ್ತಾಳೆ. ಮಲ್ಲಿ ನೀರು ತರೋದಕ್ಕೆ ಇಷ್ಟೊತ್ತ, ಬೇಗ ತಗೊಂಬ ಅಂತ ಕೆಲಸದವಳನ್ನ ಕರಿತಾ ಇರ್ತಾಳೆ. ಅವಳು ನೀರು ತಗೊಂಡು ಕೊಟ್ಟು ಬಂದಮೇಲೆ ತುಳಸಿ ತಾತಂಗೆ ನೀರು ಕೊಡ್ತಾಳೆ, ಆದರೆ ತಾತ ನೀರನ್ನ ಚೆಲ್ಬಿಡ್ತಾನೆ. ಇವರೆಲ್ಲ ಮಾತಾಡೋದನ್ನ ಕೇಳಿಸ್ಕೊಳ್ದಲೇ ಅಲ್ಲಿಂದ ಎದ್ದೋಗ್ತಾನೆ ಅವನು. ಝಾನ್ಸಿ ಅವ್ರ ತಾತ ಹೋಗಿ ರೂಮಿನ ಬಾಗಿಲು ಹಾಕೊತಾನೆ. ಆಗ ತುಳಸಿ, ಅಪ್ಪ ನಿಂತ್ಕೊಳ್ಳಿ ಅಪ್ಪ, ಪ್ಲೀಸ್ ನಿಂತ್ಕೊಳ್ಳಿ ಅಂತ ಹೋಗಿ ಬಾಗಿಲು ತಡ್ತಾ ಇರ್ತಾಳೆ, ಆದರೆ ಅವನು ಬಾಗಿಲು ತೆಗಿಯೋದಿಲ್ಲ. ನಾನು ನಿಮ್ಮ ಜೊತೆ ಮಾತಾಡಬೇಕಪ್ಪ, ಪ್ಲೀಸ್ ಅಪ್ಪ, ಬೇಜಾರಾಗಬೇಡಿ, ಬಾಗಿಲು ತೆಗೀರಿಯಪ್ಪ ಅಂತ ಹೇಳ್ತಾ ಇರ್ತಾಳೆ ತುಳಸಿ. ಈ ಕಡೆ ಧನು ರಾಘುಗೆ ಬೈತಾ ಇರ್ತಾನೆ. ಸಮಾಧಾನ ಆಯ್ತು ಇವಾಗ ನಿನಗೂ ನಿಮ್ಮ ಮನೆಯವ್ರಿಗೂ? ಗ್ರೇಟ್ ಕಣೋ, ಕೊನೆಗೆ ಹೋಗಿ ಗೆದ್ದುಬಿಟ್ಟೆ ಅಲ್ವಾ ನೀನು ನಿಮ್ಮ ಮನೆಯವರು ಸೇರಿಕೊಂಡು ಅದೇನು ಬೇಕು ಎಲ್ಲ ಸಾಧಿಸ್ಬಿಟ್ರಿ. ಇವಾಗ ಹೋಗಿ ನೀನು ನಿಮ್ಮ ಮನೆಯವರು ಹೊಟ್ಟೆ ತುಂಬ ಬಾದಾಮಿ ಹಾಲು ಕುಡೀರಿ ಅಂತ ಹೇಳ್ತಾ ಇರ್ತಾನೆ. ಬಿಡಪ್ಪ, ನಿನಗೆ ಮಾತು ತಪ್ಪದ ಮಗ ಅಂತ ಟೈಟಲ್ ಜೊತೆಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅಂತ ಜೀವನನೇ ತ್ಯಾಗ ಮಾಡಿರೋ ಮಹಾನ್ ಭಾವ ಅಂತ ಎಲ್ಲ ಕರೀತಾರೆ ನಿನ್ನ. ಆಗ ರಾಘು, ಮೀನಿಗೆ ನೀರೇ ಉರಿ, ಆದರೆ ಅದೇಗೋ ನೆಮ್ಮದಿಯಾಗಿರೋಕ್ಕಾಗುತ್ತೆ. ಆಗ ಧನು, ಚಾಚಿರೋ ಕೈಗೆ ಪ್ರಸಾದ ಅನ್ನೋ ಹಾಗೆ ತಳ್ಳಿರೋ ಕೈಗೆ ಪಾಪ ಅಂತ ಹೇಳ್ತಾನೆ. ಅದು ಮಾತಾಡದೇ ಇದ್ರು ಅದೇ ತಾನೇ ಸತ್ಯ, ಅದೇ ತಾನೇ ನಿನಗೂ ನಿಮ್ಮ ಮನೆಯವ್ರಿಗೂ ಬೇಕಾಗಿದ್ದಿತ್ತು ಅಂತ ರಾಘುನ ಬೈತಾ ಇರ್ತಾನೆ. ಹೋಗೋ, ಕೊಟ್ಟ ಮಾತನ್ನ ಉಳಿಸ್ಕೊ, ಇವಾಗ ನಿಮ್ಮ ಮನೆಯವರೆಲ್ಲ ಅನಿತಂಗೆ ತಾಳಿ ಕಟ್ಟಲಿ ಅಂತ ತುದಿಗಾಯದಲ್ಲಿ ಕಾಯ್ತಾ ಇರ್ತಾರೆ. ಅವಳಿಗೆ ತಾಳಿ ಕಟ್ಬಿಟ್ಟು ಜೀವನನ ಆಚರಿಸ್ಕೊ ಹೋಗೋ ಅಂತ ಹೇಳ್ತಾನೆ ಧನು ರಾಘುಗೆ. ಇಲ್ಲೋ ತರುಣ, ಒಬ್ಬ ಫ್ರೆಂಡ್ ಆಗಿ ಇಷ್ಟೇನ ನೀನು ಅರ್ಥ ಮಾಡ್ಕೊಂಡಿರೋದು ಅಂದಾಗ ರಾಘು, ತರುಣ, ನಿನ್ನ ನಾನು ಒಳ್ಳೆಯವನು ಅಂತ ಅರ್ಥ ಮಾಡ್ಕೊಂಡಿದ್ದೆ, ಆದರೆ ಈಗ ನೀನೇನೋ, ನಿನ್ನ ವ್ಯಕ್ತಿತ್ವ ಏನೋ ಅನ್ನೋದು ಈಗ ಚೆನ್ನಾಗಿ ಅರ್ಥ ಆಗಿದೆ ನನಗೆ. ತರುಣ, ನನ್ನೂ ನೀನು ಅರ್ಥ ಮಾಡ್ಕೋ. ಝಾನ್ಸಿ ಅವರು ಮನೆ ಬಿಟ್ಟು ಹೊರಟಾಗ ಎದೆಗೆ ಯಾರೋ ನನಗೆ ಚಾಕು ಹಾಕಿ ಹಿಡ್ದಂಗೆ ಆಗ್ತಿತ್ತು ಅಂತ ಹೇಳ್ತಾನೆ. ಆಗ ರಾಘು ಮಾತಿಗೆ ತರುಣಕ್ಕೂ, ಒಬ್ಬ ಕೆಟ್ಟ ಮನುಷ್ಯನ ಮಾತಿಗಿಂತ ಒಬ್ಬ ಮೇಧಾವಿ ಮೌನ ತುಂಬ ಡೇಂಜರ್ ಅಂತ ಹೇಳ್ತಾನೆ. ಅದನ್ನು ಇವತ್ತು ನೋಡಿದೆ ಅಂತ ತರುಣ್ ರಾಘುಗೆ ಹೇಳ್ತಾನೆ. ಗೊತ್ತು ಕಣೋ, ನಮ್ಮ ಮನೆಯವರು ಮಾತಾಡಿದ ರೀತಿ, ನಡ್ಕೊಂಡಿದ್ದ ರೀತಿ ಎಲ್ಲ ತಪ್ಪು ಅಂತ ಗೊತ್ತು. ಅವರಿಗೆ ಅಷ್ಟೊಂದು ನೋವು ಕೊಟ್ಟು ಅವ್ರನ್ನ ಮನೆ ಬಿಟ್ಟು ಆಚೆ ಕಳಿಸೋ ಅವಶ್ಯಕತೆ ಇರಲಿಲ್ಲ. ಪಾಪ ಝಾನ್ಸಿ ಮೇಡಮ್ ಅವ್ರ ತಾತ ಎಷ್ಟು ನೊಂದ್ಕೊಂಡು ಹೋದ್ರು ಗೊತ್ತಾ. ಇವತ್ತು ನಮ್ಮ ಮನೆಯವರು ರಾಕ್ಷಸತನ ತೋರಿಸ್ಬಿಟ್ರು. ನಮ್ಮ ಮನೆಯವರು ಒಂದೊಂದ್ಸಲ ಯಾಕೆ ಮನುಷ್ಯತ್ವನ ಮರೆತು ಹೀಗೆ ಬಿಹೇವ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅಂದಾಗ ರಾಘು, ಮಹಾನ್ ಮೂರ್ತಿಯಾದ ಮನುಷ್ಯತ್ವದ ಮಹಾನ್ ಭಾವ ನೀವೇನು ಮಾಡಿದ್ರು ಅಂತ ಕೇಳ್ತಾನೆ ತರುಣ. ಹೀಗೆ ಬೇರೆ ದಾರಿ ಇರಲಿಲ್ಲ, ಹಾಗಂತ ನನ್ನ ಮನೆಯವ್ರನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ. ಹೀಗಿದ್ರು ನೀನು ನಿಮ್ಮ ಮನೆಯವರು ಅಂದ್ಕೊಂಡಿದ್ದಾಗೆ ಆಗಿದೆ, ಅದನ್ನು ಸಮರ್ಥನೆ ಮಾಡ್ಕೊಂಡಷ್ಟು ಬಿಟ್ರೆಷ್ಟು ಅಂತ ಹೇಳ್ತಾನೆ ತರುಣ. ಈ ಕಾಡ್ತಿರೋ ಪಾಪದ ಜೊತೆಗೆ ಇನ್ನಷ್ಟು ಪಶ್ಚಾತ್ತಾಪ ಪಡೋ ಹಾಗೆ ಮಾಡಬೇಡ ಅಂತ ರಾಘು ಕೈ ಮುಗಿ ಕೇಳ್ಕೊತಾನೆ ತರುಣನ್ನ. ಪಾಪ ಅಲ್ಲಿ ಅವ್ರಿಗೆ ಏನಾಗಿದೆಯೋ ಏನೋ ಅಂತ ಮರುಕ ಪಡೋದು ಬಿಟ್ಟು
ಏನು ಮಾಡೋಕ್ಕಾಗದೇ ಇರೋ ಸಿಚುವೇಶನ್ನಲ್ಲಿದ್ದೀನಿ. ಕಾಲಿಗೆ ಕಲ್ಲು ಕಟ್ಕೊಂಡು ಈಜಕ್ಕೆ ಇಳಿದೇ ಇರೋನು ನಾನು ನಮ್ಮನೆಯವರು ಸೇರ್ಸೋ ದಡಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಝಾನ್ಸಿ ಮೇಡಮ್ನ ದಡ ಸೇರ್ಸೋಕ್ಕೆ ನನ್ನಿಂದ ಆಗುತ್ತಾ? ನನ್ನಿಂದ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ರಾಘು. ಈ ಕಡೆ ತುಳಸಿ, ನಾನು ಗೆದ್ಬಿಟ್ಟೆ ನಾಗರಾಜ್, ಯಾವಾಗಲೂ ಅಂದ್ಕೊಂಡಿದ್ದು ಯಾವ ಕೆಲಸನೂ ಆಗಲ್ಲ, ಯಾವಾಗಲೂ ಫ್ಲಾಪ್ ಆಗುತ್ತೆ ಅಂತಿದ್ದಲ್ಲ. ಆದರೆ ಇವತ್ತು ಅದು ರಾಂಗ್ ಆಯಿತು, ನಾನು ಅಂದ್ಕೊಂಡಿದ್ದೆ ಆಯಿತು ಅಂತ ಹೇಳ್ತಾಳೆ ತುಳಸಿ ನಾಗರಾಜ್ಗೆ. ನಾನು ಯಾವ ಉದ್ದೇಶ ಇಟ್ಕೊಂಡು ರಾಘು ಅವ್ರ ಮನೆಗೆ ಹೋಗಿದ್ನೋ ಆ ಉದ್ದೇಶ ಈಡೇರ್ತು ಮಗಳೇ ಅಂತ ಹೇಳ್ತಾಳೆ ತುಳಸಿ. ಝಾನ್ಸಿ ಆಡ್ತಿದ್ದ ನಾಟಕ ನಮ್ಮ ಅಪ್ಪನಿಗೆ ಗೊತ್ತಾಯಿತು. ಅಷ್ಟೇ ಅಲ್ಲ, ಇವತ್ತು ಕೂಡ ನುಂಗ್ಸೋದಕ್ಕೆ ಹೊಸ ಡ್ರಾಮನೆ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾನೆ. ಆದರೆ ಅಲ್ಲಿ ಏನೇನು ನಡೀತು ಅಂತ ಎಲ್ಲ ತುಳಸಿಗೆಲ್ಲ ಹೇಳ್ತಾ ಇರ್ತಾನೆ. ಇಷ್ಟು ದಿನ ನಾನು ಕೋಪದಲ್ಲಿ ಏನು ಸಾಧಿಸೋಕ್ಕಾಗಿರ್ಲಿಲ್ವೋ ಅದನ್ನು ಎಮೋಷ್ನಲ್ ಆಗಿ ಸಾಧಿಸ್ಬಿಟ್ಟೆ ಅಂತ ಹೇಳ್ತಾಳೆ ತುಳಸಿ. ಕಣ್ಣೀರಿನ ನಾಟಕಕ್ಕೆ ಇಷ್ಟೊಂದು ಶಕ್ತಿ ಅಂತ ಗೊತ್ತಿದ್ದಿದ್ರೆ ಈ ನಾಟಕನ ಯಾವತ್ತೂ ಮಾಡ್ತಾ ಇದ್ದೆ ನಾನು ಅಂದಾಗ ನಾಗರಾಜ್ ಎಲ್ಲ ಓಕೆ ತುಳಸಿ, ಆದರೆ ಝಾನ್ಸಿ ಇನ್ನೂ ಈ ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ತುಳಸಿ, ಬಂದೇ ಬರ್ತಾಳೆ, ಇಷ್ಟೆಲ್ಲ ಆದಮೇಲೆ ಅವಳು ಅಲ್ಲೇ ಇರ್ತಾಳೆ, ಅವರು ಮನೆಯಿಂದ ಆಚೆ ತಬ್ಬಿರ್ತಾಳೆ, ಅವಳು ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ. ಇನ್ಮೇಲೆ ಅವಳು ಆ ಮನೇಲಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಝಾನ್ಸಿ ಬರೋದನ್ನು ಮನೆ ಕಡೆಗೆ ಅವರು ನೋಡ್ತಾರೆ. ಆಗ ಝಾನ್ಸಿ ಬಂದೇ ಬಿಡ್ಲು ಅಂತ ಹೇಳ್ತಾನೆ. ಝಾನ್ಸಿ ಮನೆಗೆ ಬರೋದನ್ನು ನೋಡಿ ತುಳಸಿ ಅವ್ರಿಗೆಲ್ಲ, ನೋಡಿ ಇವತ್ತು ನಾವು ಜಬರ್ದಸ್ತ್ ನಾಟಕನೇ ಆಡಬೇಕು, ಎಮೋಷ್ನಲ್ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ತುಳಸಿ ಪ್ರಣವ್ಗೆ, ನೀನು ತುಂಬ ಕೇರ್ಫುಲ್ಲಾಗಿ ಎಮೋಷ್ನಲ್ ಡ್ರಾಮಾ ಆಡಬೇಕು, ಅವಳ ಮುಂದೆ ನೀನು ತುಂಬ ಅವಳನ್ನ ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾಳೆ. ಯಾಕೆ ಅಂದರೆ ಕಣ್ಣೀರು ಒರೆಸೋ ಕೈನೇ ಹೃದಯಕ್ಕೆ ಹತ್ರ ಆಗೋದು ಅಂತ ಹೇಳ್ಕೊಡ್ತಾಳೆ. ಈ ಕಡೆ ಅನಿತಾ ರಾಘುಗೆ ಒಂದೇ ಸಮನೆ ಕಾಲ್ ಮಾಡ್ತಾ ಇರ್ತಾಳೆ, ಆದರೆ ಅವನು ಕಾಲ್ ಕಟ್ ಮಾಡ್ತಾ ಇರ್ತಾನೆ. ರಾಘವೇಂದ್ರ, ಯಾಕೆ ನನ್ನ ಕಾಲ್ನ ಕಟ್ ಮಾಡ್ತಾ ಇದ್ದಾರೆ, ಮತ್ತೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾಳೆ ಅನಿತಾ. ಆದರೆ ರಾಘು ಕಾಲ್ ಪಿಕ್ ಮಾಡಲ್ಲ, ಮತ್ತೆ ಕಟ್ ಮಾಡ್ತಾನೆ. ಮತ್ತೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಇರಲಿ ಬಿಡು, ಪರವಾಗಿಲ್ಲ, ಆದರೆ ಪಲ್ಲವಿಗೆ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ, ಅವಳೇ ಎಲ್ಲ ಹೇಳೋವರೆಗೂ ಕಾಯ್ತೀನಿ ಅಂತ ಹೇಳ್ತಾಳೆ ಅನಿತಾ. ಆಗ ಪಲ್ಲವಿ ರಾಘು ಹತ್ರ ಬಂದು, ಅಣ್ಣ ಆಗ್ಲಿಂದ ಅನಿತಾ ಕಾಲ್ ಮಾಡ್ತಾ ಇದ್ದಾಳಂತೆ, ಯಾಕೆ ಕಟ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ರಾಘು ಸಿಟ್ಟಾಗಿ, ನಾನು ಮನುಷ್ಯನೇ, ನನಗೂ ಮನಸ್ಸಿದೆ, ನನ್ನ ಭಾವನೆಗಳಿಗೂ ಬೆಲೆ ಕೊಡು, ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಪಲ್ಲವಿ ಮೇಲೆ ರೇಗ್ತಾನೆ. ಆಗಿರೋದನ್ನೇ ಇನ್ನೂ ಅರ್ಗಿಸ್ಕೊಳಕ್ಕಾಗ್ತಿಲ್ಲ, ಕಣ್ಮುಂದೆ ಇದೆ, ಕಾಡ್ತಾ ಇದೆ ಅಂತಾನೆ. ಯಾಕಣ್ಣ ಇಷ್ಟೊಂದು ಕೂಗಾಡ್ತಾ ಇದೆಯಾ, ನಾನು ಏನು ಹೇಳಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನೀನು? ಯಾವತ್ತೂ ನಿನಗೆಲ್ಲ ಮಾತಾಡ್ತಾ ಇರಲಿಲ್ಲ, ಇವತ್ತೇನು ನಿಂದು ಹೊಸ ವರ್ತನೆ ಅಂತ ಹೇಳ್ತಾಳೆ ಪಲ್ಲವಿ. ಅದು ಪಲ್ಲವಿ, ನಾನು ಮಾತಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇವಾಗಿನ ಪರಿಸ್ಥಿತಿ ಆಗಿಲ್ಲ, ಸ್ವಲ್ಪ ಟೈಮ್ ಕೊಡು, ನಾನೇ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅನಿತುಂಗೆ ಕಾಲ್ ಮಾಡಿ, ಅಣ್ಣ ಸ್ವಲ್ಪ ಬ್ಯುಸಿ ಇದ್ದಾನೆ, ಆಮೇಲೆ ಕಾಲ್ ಮಾಡ್ತೇನೆ ಅಂತ ಹೇಳು ಅಂತಾನೆ. ಸರಿ, ನನಗೂ ಅರ್ಥ ಆಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಾಲ್ ಮಾಡು, ಆದರೆ ಮರಿಬೇಡ ಅಂತ ಹೇಳ್ತಾಳೆ ಪಲ್ಲವಿ ರಾಘುಗೆ. ಈ ಕಡೆ ಝಾನ್ಸಿ ಒಳಗೆ ಬರೋದನ್ನ ನೋಡಿ ತುಳಸಿ ಓಡೋಗಿ ತಗೊಂಡು, ಮಗಳೇ ಝಾನ್ಸಿ, ದೂರದ ಬೆಟ್ಟ ನುಣ್ಣ ಕಾಣಿಸುತ್ತೆ, ಆದರೆ ಅದರ ಹತ್ರ ಹೋಗಿ ನೋಡಿದಾಗ ಬರೀ ಕಲ್ಲು ಮುಳ್ಳು, ಹಾಗೆ ನಿನ್ನ ಜೀವನನೂ ಅಷ್ಟೇ, ನೀನು ಖುಷಿಯಾಗಿ ಸಂತೋಷವಾಗಿ ಇದೆಯಾ ಅಂದ್ಕೊಂಡ್ವಿ, ಆದರೆ ಬರೀ ನೋವು ದುಃಖ ಅದೇ ತುಂಬ್ಕೊಂಡಿದ್ಯಲ್ಲ ಝಾನ್ಸಿ. ನಿಜವಾಗ್ಲೂ ನೀನು ನನ್ನ ಮಗಳು, ಆದರೆ ಈ ಥರ ಪರಿಸ್ಥಿತಿಲಿ ಇದೆಯಾ ಅಂದರೆ ನಂಬೋಕೆ ಆಗ್ತಿಲ್ಲ. ಇಷ್ಟೆಲ್ಲ ನೋವು ಸಂಕಟ ನಿರಾಸೆ ಇಟ್ಕೊಂಡು ಹೇಗಮ್ಮ ಬದುಕಿದ್ಯಾ ಅಲ್ಲಿ ಅಂತ ಕೇಳ್ತಾಳೆ ತುಳಸಿ ಝಾನ್ಸಿನ. ಹಣದಲ್ಲಿ ಬಡತನ ಇದ್ರೂ ಗುಣದಲ್ಲಿ ಶ್ರೀಮಂತಿಕೆ ಇದೆ. ಝಾನ್ಸಿ ಇಲ್ಲಿ ಅನುಭವಿಸಿರೋ ಶ್ರೀಮಂತಿಕೆಗಿಂತಲೂ ವೈಭವಕ್ಕಿಂತಲೂ ಗಂಡನ ಮನೆ ಪ್ರೀತಿ ವಿಶ್ವಾಸನೆ ಹೆಚ್ಚು ಅಂತ ಬದುಕ್ತಿದ್ದಾಳೆ ಅಂತ ತಾತ ಅಲ್ಲಿಂದನೂ ರೋಡ್ ಉದ್ದಕ್ಕೂ ಹೇಳ್ಕೊಂಬಂದ್ರು ಅಂತ ತುಳಸಿ ಝಾನ್ಸಿಗೆ ಹೇಳ್ತಾ ಇರ್ತಾಳೆ. ಆಗ ಝಾನ್ಸಿ, ತಾತ ಎಲ್ಲೋದ್ರು ಅಂತ ಕೇಳ್ತಾಳೆ. ನಿನ್ನ ವಿಷಯ ಕೇಳಿ ರೂಮಿನ ಬಾಗ್ಲಾಕೊಂಡಿದ್ದರು, ಕದನೇ ತೆಗ್ದಿಲ್ಲ ಅಂತ ಹೇಳ್ತಾಳೆ. ಆದರೆ ನೀನು ಅಲ್ಲಿ ಬಂದಿಯಾಗಿರೋ ಕೈದಿ ಅಂತ ಅವರಿಗೆ ತಿಳಿದ ಮೇಲೆ ಅವರಂತೂ ತುಂಬ ಕುಗ್ಗು ಹೋಗಿದ್ದಾರೆ. ನಿನ್ನಂಥ ಒಳ್ಳೆ ಹುಡುಗಿಗೆ ಈಗ ಆಗಬಾರ್ದಾಗಿತ್ತು ಝಾನ್ಸಿ ಅಂತ ತುಳಸಿ ನಾಟಕ ಆಡ್ತಾ ಇರ್ತಾಳೆ. ಆಗ ಪ್ರಣವ್, ಐಮ್ ರಿಯಲಿ ಸಾರಿ ಝಾನ್ಸಿ, ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ, ಐಮ್ ರಿಯಲಿ ಸಾರಿ ಝಾನ್ಸಿ ಅಂತ ಹೇಳ್ತಾನೆ. ಈ ಕಡೆ ಗಣಪ ಅವ್ರ ಮನೆಯವರು ರಾಘು ಬರೋದನ್ನೇ ಕಾಯ್ತಾ ಇದ್ದು, ಬಾರಪ್ಪ ರಾಘವೇಂದ್ರ, ನಿನ್ಗೋಸ್ಕರನೇ ಕಾಯ್ತಾ ಇದ್ದು. ರಾಘು, ಹೇಳಿ ದೊಡ್ಡಪ್ಪ ಅಂತ ಹೇಳ್ತಾನೆ. ಏನಪ್ಪ ರಾಘು ಇದು, ಯಾಕೋ ಹೀಗಿದ್ಯಾ? ಅಲ್ಲಪ್ಪ ರಾಘು, ನೀನು ಹೆಂಡ್ತಿ ಮನೆ ಬಿಟ್ಟು ಹೋದ್ಮೇಲೆ ಯಾಕೋ ಹೀಗಾದೆ ಅಂತ ಅಂದಾಗ ಅಜ್ಜಿ, ಗಣಪ ಯಾವ ಹೆಂಡ್ತಿನೋ, ಅದು ಬಲವಂತದ ಮದುವೆ, ಅದು ಅವಳು ಇಷ್ಟು ದಿನ ಇಲ್ಲಿದ್ದಿತ್ತು ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾಳೆ. ಆಗ ಗಣಪ, ಅಮ್ಮ ಅದು ಬಾಯಿ ತಪ್ಪಿ ಬಂದ್ಬಿಡ್ತು ಅಂದಾಗ ಅಜ್ಜಿ, ಬಾಯಿ ತಪ್ಪಿನೋ ಮಾತು ಬರಬಾರ್ದು ಇಲ್ಲಿ ಅಂತ ಹೇಳ್ತಾಳೆ. ಬಾಯಿ ಮಾತಲ್ಲೂ ಅಲ್ಲ, ಮನಸ್ಸಲ್ಲೂ ಹೆಂಡತಿ ಅನ್ನೋದು ಇರಬಾರ್ದು ಅಂತ ಹೇಳ್ತಾಳೆ ಅಜ್ಜಿ. ಝಾನ್ಸಿ ಮನೆ ಬಿಟ್ಟು ಹೋದಾಗಿಂದ ನೆಮ್ಮದಿನೇ ಕಳ್ಕೊಂಡಿರೋ ಥರ ಆಡ್ತಿದ್ದೀಯಂತೆ, ನಾನೆಲ್ಲ ಆಗಾಡ್ದೆ ದೊಡ್ಡಪ್ಪ ಅಂತ ಹೇಳ್ತಾನೆ ರಾಘು. ಆಗ ಪಲ್ಲವಿ, ದೊಡ್ಡಪ್ಪ ಅಣ್ಣನ ಮಾತನ್ನ ನಂಬೇಡಿ ಅಂತ ಹೇಳ್ತಾಳೆ. ಅವನಿಗೆ ಝಾನ್ಸಿ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅನ್ಸುತ್ತೆ, ಅದಕ್ಕೆ ಅವಳು ಬಿಟ್ಟೋದಾಗಿಂದ ಈ ಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ರಾಘು, ನಾನೇನು ಮಾಡಿದೆ ಪಲ್ಲವಿ ಇವಾಗ ಅಂದಾಗ, ನನ್ನ ಮೇಲೆ ಕೋಪ ಮಾಡಿಕೊಂಡೆ ನೀನು, ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗ್ತಲ್ಲ ಅಣ್ಣ ನೀನು. ನಾನು ಮನುಷ್ಯ, ನನಗೂ ಭಾವನೆ ಇದೆ, ನನಗೂ ಮನಸ್ಸಿದೆ, ನನ್ನ ಭಾವನೆಗಳಿದೆ, ಅರ್ಥ ಮಾಡ್ಕೊ ಅಂತ ಕೂಗಿ ಕಿರ್ಚಾಡ್ದಲ್ಲ ಅಣ್ಣ. ಹತ್ರನೇ ವಾಯ್ಸು ರೇಸ್ ಮಾಡಿ ಮಾತಾಡಿದೆ, ಇದಕ್ಕಿಂತ ಇನ್ನೇನು ಬೇಕು?
ಹಾಗಿದ್ರೆ ನಿನಗೆ ಝಾನ್ಸಿ ಮೇಲೆ ಪ್ರೀತಿ ಶುರುವಾಗಿದೆಯಾ? ಹಾಗಿದ್ರೆ ನೀನು ಅವಳನ್ನ ಹೆಂಡ್ತಿ ಅಂತ ಒಪ್ಕೊಂಡಿದೀಯಾ? ಆಗ ರಾಘು ಯಾಕೆ ಪಲ್ಲವಿ ಏನೇನೋ ಮಾತಾಡ್ತಾ ಇದೀಯಾ ಅಂತಾನೆ. ನಾನು ಹೇಗೇಗೋ ಮಾತಾಡ್ತಾ ಇಲ್ಲ, ಹೇಗೇಗೋ ನಡ್ಕೊತಾ ಇರೋದು ನೀನು ಅಂತ ಹೇಳ್ತಾಳೆ ಪಲ್ಲವಿ. ಯಾವುದೋ ಗಳಿಗೆಯಲ್ಲಿ ಮದುವೆ ಆಗಿದೆಯಾ, ಅದಕ್ಕೆ ಅರ್ಥ ಇಲ್ಲ ಅಂತ ನಿನಗೂ ಗೊತ್ತು ತಾನೆ. ಇವತ್ತಲ್ಲ ನಾಳೆ ಅವಳು ಹೋಗೋಳು ಅಂತ ನಿನಗೂ ಗೊತ್ತಿತ್ತು ತಾನೆ. ಅದ್ರ ಜೊತೆಗೆ ಅವಳನ್ನ ಮನೆ ಬಿಟ್ಟು ನಾವೆಲ್ಲ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ತಾನೆ ಅಂತ ರಾಘುಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾಳೆ ಪಲ್ಲವಿ. ಅಲ್ಲ ಕಣೋ, ಪಲ್ಲವಿಗೆ ಕೊಟ್ಟಿರೋ ಮಾತೇನೋ, ಅವ್ರ ಮನೆಯವ್ರಿಗೆಲ್ಲ ನಾವು ಕೊಟ್ಟಿರೋ ಭರವಸೆ ಏನು ಅಂತ ಗಣಪ ರಾಘುಗೆ ಕೇಳ್ತಾನೆ. ಪಲ್ಲವಿ ಅತ್ತೆ ಮನೆಯಲ್ಲಿ ಏನು ಶಪಥ ಮಾಡಿ ಬಂದಿದ್ದಾಳೆ ಅಂತ ಗೊತ್ತಿದ್ರು ಕೂಡ ನೀನು ಈ ರೀತಿ ನಡ್ಕೊತಾ ಇದೀಯಾ, ಮಾತಾಡ್ತಾ ಇದೀಯಾ ಅಂದ್ರೆ ಏನರ್ಥ ಅಂತ ಗಣಪ ಕೇಳ್ತಾನೆ. ಕಣೋ, ನಿನ್ನ ತಂಗಿ ನಿನ್ನನ್ನೇ ನಂಬ್ಕೊಂಡು ಅವಳು ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರಣ್ಣ ಅಂತ ಕಿಂಡಲ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ನೀರಲ್ಲೇ ಮುಳುಗಿಸೋರ ಥರ ಕಾಣ್ತಿದ್ಯಲ್ಲೋ ಅಂತ ಹೇಳ್ತಾನೆ. ದೊಡ್ಡಪ್ಪ, ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ, ಪಲ್ಲವಿ ಜೀವನದ ಬಗ್ಗೆ ನನಗೂ ಕನ್ಸನ್ನಿದೆ ಅಂತ ಹೇಳ್ತಾನೆ. ಪಲ್ಲವಿ ರಾಘುಗೆ ಯಾಕೆ ನನ್ನ ಮೇಲೆ ಕೂಗಾಡಿದೆ, ಮತ್ತು ಇಷ್ಟು ವರ್ಷಕ್ಕೆ ಇದೇ ನನ್ನ ಮೇಲೆ ಈ ಕೂಗಾಡಿತು, ಯಾಕೆ ವಾಯ್ಸ್ ಅಷ್ಟು ರೇಸ್ ಮಾಡಿದೆ ಅಂತ ಹೇಳ್ತಾಳೆ. ಫಸ್ಟ್ ಟೈಮ್ ಹೀಗೆ ನನ್ನ ಮೇಲೆ ಕೂಗಾಡಿದ್ದು ಅಂದರೆ ಝಾನ್ಸಿ ಮೇಲೆ ನಿನಗೆ ಲವ್ ಆಗಿದೆಯಾ ಅಣ್ಣ? ಅದು ಹೀಗೆಲ್ಲ ಮಾಡಿಸ್ತಾ ಇದೆಯಾ ಅಂತ ಕೇಳ್ತಾಳೆ ರಾಘುಗೆ ಪಲ್ಲವಿ. ತಪ್ಪಿ ಅವಳ ಮೇಲೇನಾದರೂ ಲವ್ ಆಗಿದೆಯಾ ನಿನಗೆ? ನೀನು ಆಡ್ತಿರೋದು ನೋಡಿದ್ರೆ ಇಷ್ಟು ದಿನ ಅವಳ ಜೊತೆ ಇದ್ದಿದ್ದಕ್ಕೆ ನಿನಗೆ ಅವಳ ಮೇಲೆ ಲವ್ ಆಗಿದೆಯಾ ಅಂತ ಕೇಳ್ತಾನೆ ಗಣಪ. ಪಲ್ಲವಿ ಗಣಪನ ಏನು ಹೇಳ್ತಾ ಇದ್ದೀರಾ ದೊಡ್ಡಪ್ಪ, ಇಷ್ಟೆಲ್ಲ ಆದ್ಮೇಲೂ ಪ್ರೀತಿ ಹುಟ್ಟೋಕೆ ಹೇಗೆ ಸಾಧ್ಯ ಅಂತ ಕೇಳಿದಾಗ, ಹೌದಲ್ವಾ, ನಾವು ಅವಳನ್ನ ಓಡಿಸ್ಬೇಕು ಅಂತ ಇದ್ದಾಗ ಅವಳ ಮೇಲೆ ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಹೇಳ್ತಾನೆ ಗಣಪ. ರಾಘು, ಸುಮ್ಮನೆ ನಿಂತ್ಕೊಂಡ್ಬಿಡ, ಮಾತಾಡಪ್ಪ ಏನಾದರೂ ಅಂತ ಹೇಳ್ತಾನೆ ಗಣಪ ರಾಘುಗೆ. ಮಾತಾಡು ಅಂದೆ ಅಂತ ಹೇಳಿ ಝಾನ್ಸಿನೇ ನನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಯಾ ಅಂತ ಹೇಳ್ತಾನೆ. ಹೀಗೆ ಸೈಲೆಂಟ್ ಆಗಿದ್ರೆ ನನ್ನ ತಲೆ ಚಿಟ್ಟು ಹಿಡಿಯುತ್ತೆ, ಏನಾದರೂ ಮಾತಾಡೋಣ ಅಂತ ಪಲ್ಲವಿ ರಾಘುಗೆ ಕೇಳ್ತಾಳೆ. ನನಗೆ ಆ ರೀತಿ ಯಾವ ಭಾವನೆನೂ ಇಲ್ಲ, ನನಗೆ ಝಾನ್ಸಿ ಮುಖ್ಯನೇ ಅಲ್ಲ, ಕುಟುಂಬಕ್ಕೋಸ್ಕರನೇ ನಾನು ಬದುಕ್ತಾ ಇರೋದು, ನಮ್ಮೆಲ್ಲರೂ ಸಂತೋಷನೇ ನನಗೆ ಮುಖ್ಯ ಅಂತಾನೆ. ಈ ಕಡೆ ಝಾನ್ಸಿ ಅವ್ರ ತಾತನ ರೂಮ್ನ ತಾತ ಡೋರ್ ಓಪನ್ ಮಾಡಿ ಅಂತ ಬಡಿತಾ ಇರ್ತಾಳೆ. ನಾನು ನಿಮ್ಮ ಹತ್ರ ಮಾತಾಡಬೇಕು, ಡೋರ್ ಓಪನ್ ಮಾಡಿ ಪ್ಲೀಸ್ ತಾತ ಅಂತ ಕಿರ್ಚಾಡ್ತಾ ಇರ್ತಾಳೆ. ಆಗ ತುಳಸಿ ಅಲ್ಲಿಗೆ ಬಂದು, ಝಾನ್ಸಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಪ್ಲೀಸ್ ಅಪ್ಪ, ಅವಳು ನೊಂದಿರೋ ಮನಸ್ಸಿಗೆ ಇನ್ನೂ ನೋವು ಕೊಡಬೇಡಿ, ಬಾಗಿಲು ತೆಗೆದು ಮಾತಾಡಿಸಿ ಅಪ್ಪ ಅವಳನ್ನ ಅಂತ ಕೇಳ್ತಾ ಇರ್ತಾಳೆ. ಆಗ ಝಾನ್ಸಿ, ತಾತ ಪ್ಲೀಸ್ ತಾತ ಬಾಗಿಲು ತೆಗೀರಿ, ನನಗೆ ಈ ಥರ ಶಿಕ್ಷೆ ಕೊಡಬೇಡಿ, ಏನು ಬೇಕಾದರೂ ನೋವು ಅನುಭವಿಸ್ತೀನಿ ನಾನು ಅಂತಾಳೆ. ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.